ಇವನೇ ಇರೋದು. ಸೊ ಹಾಗೆ ಬೇಜಾರು ಮಾಡೋಡಿ ಹೋಯ್ತಾನೆ ಅಂತೇಳಿ ಹೀಗಿರ್ತಾನೆ ನಾವು ಹೋಗ್ತಾನೆ ಆರಾಮಾಗಿ. ಸೊ ನಾವು ಫ್ಯಾಮಿಲಿಯಾಗೆಲ್ಲ ಸುತ್ತಲಿಗೆ ಬಂದಿದ್ದೇವೆ. CST ಇದ್ದೇವೆ, CST ರೈಲ್ವೆ ಸ್ಟೇಷನಲ್ಲಿ. ಚಿಕ್ಕ ರಿವರ್ಸ್ ಇರ್ತಲ್ಲ ಗ್ಯಾಸ್ ಆಗಿ ಫೈನಲಿ ನಾವು ಈಗ CST ಸ್ಟೇಷನ್ಲಿದ್ದೇವೆ. ಇಲ್ಲಿಂದ ನಾವು ತಾಜ್ ಹೋಟೆಲಿಗೆ ಹೋಗಿ ಬಂದಿದ್ದೇವೆ. ತಾಜ್ ಹೋಟೆಲ್ ಸುತ್ತಲಿಗೆ ಎಲ್ಲಿ ಬಂದದ್ದು ಫ್ಯಾಮಿಲಿಯಾಗಿ ಎಲ್ಲರಿದ್ದಾರೆ. ಇದೇ ಫ್ಯಾಮಿಲಿ ನಮ್ಮದು. ಈಗ ಹೋಗ್ತಾ ಇದ್ದೇವೆ. ಇದೇ CST ಸ್ಟೇಷನ್, ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಅಂತ ಮುಂಬೈಯಲ್ಲಿ ಫೇಮಸ್ ಸ್ಟೇಷನ್ ಇದು. ಇದರ ಹೊರಗಡೆ ಆಲ್ರೆಡಿ ನೀವು ನೋಡಿರ್ಬೋದು. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೇನೆ ಹೇಗೆ ಅಂತೇಳಿ. ನಾನು ಹೊರಗಡೆ ಹೋಗಿ ತೋರಿಸ್ತೇನೆ ಹೇಗೆ ಅಂತೇಳಿ. ಸೊ ಸ್ಟೇಷನ್ ಹೊರಗಡೆ ಈಗ ಒಳಗಿದ್ದೇವೆ, ಹೊರಗಡೆ ಹೋಗ್ಬೇಕಷ್ಟೇ. ಇಲ್ಲಿ ಫ್ಯಾನ್ ಎಲ್ಲ ನೋಡಿ ಗೈಸ್, ಎಷ್ಟು ದೊಡ್ಡ ದೊಡ್ಡ ಫ್ಯಾನ್ ನೋಡಿ. ಇಲ್ಲಿ ಹೆಲಿಕಾಪ್ಟರ್ನ ಫ್ಯಾನ್ ಆಗಿದೆ ನಮಗೆ. ಈ ಹೆಲಿಕಾಪ್ಟರ್ನ ಇದು ಉಂಟಲ್ಲ ಅದರಾಗಿದೆ ನೋಡಿ. ಇಲ್ಲಿಂದ ಟ್ರೈನ್ ಇದೆ, ಗೋರೆಗಾಂವ್, ವಾಶಿ ಎಲ್ಲ ಇಲ್ಲಿಂದಲೇ ಟ್ರೈನ್ ಹೋಗೋದು. ಇದು ಲಾಸ್ಟ್ ಸ್ಟೇಷನ್, ಮೇನ್ ಸ್ಟೇಷನ್ ಇದು ಮುಂಬೈಯಲ್ಲಿ. ನೋಡಿ ಫ್ಯಾನ್ ನೋಡಿ, ಹೆಲಿಕಾಪ್ಟರ್ನ ಪ್ರಪೋರಲ್ ಆಗ್ತದೆ ಇದೆ ನೋಡಿ ಗೈಸ್. ಇದೇ CST ರೈಲ್ವೆ ಸ್ಟೇಷನ್ ನೋಡಿ ಹೇಗೆ ಇಟ್ಟಿದೆ ನೋಡಿ. ಸ್ಟೈಲೇ ನೋಡಿ, ಒಂಥರ ಹಳೆಯ ರೈಲ್ವೆ ಸ್ಟೇಷನ್ ಇದು. ಅಷ್ಟೇನಲ್ಲ, ಹಳೆಯ ಸ್ಟೇಷನ್ ಇದು. ಇದೆಲ್ಲ ಟಿಕೆಟ್ ಕೌಂಟರ್ಸ್, ಬುಕಿಂಗ್ ಆಫೀಸ್, ಟಿಕೆಟ್ ಕೌಂಟರ್ಸ್. ಹಳೆಯ ಸ್ಟೇಷನ್, ಹಳೆಯ ಸ್ಟೇಷನ್. ಅದೇ ಈಗ ಲೈಟಿಂಗ್ ಎಲ್ಲ ಮಾಡಿ ಒಳ್ಳೆ ಚೆಂದ ಮಾಡಿದ್ದಾರೆ. ಒಳ್ಳೆ ಅಟ್ರಾಕ್ಷನ್ ಥರ ಜನರಿಗೆ ಒಳ್ಳೆ ಅಟ್ರಾಕ್ಷನ್ ಆಗಿದೆ. ಎಲ್ಲರೂ ಹೋಟೆಲಲ್ಲಿ ತೆಗೆದುಕೊಂಡಿದ್ದಾರೆ ನೋಡಿ ಗೈಸ್. ಇದೆ CST ಸ್ಟೇಷನ್. ಇದರಲ್ಲಿ ಇದು ನೋಡಿ, ಇಲ್ಲ ಬ್ಯೂಟಿ ನೋಡಿ ಹೇಗಿದೆ. ಹಳೆಯ ಸ್ಟೇಷನು ಇದು ಸ್ಟೇಷನ್. ನಾನು ಈಗ ಇರೋದು ಸ್ಟೇಷನ್. ಈಗ ಅದರ ಫ್ರಂಟಲ್ಲಿರೋ ಒಂದು ನೋಡಿ ಚರ್ಚಿನಾಗಿದೆ. ಈಗೆಲ್ಲ ಬ್ಲಾಕಲ್ಲಿದೆ ಗಾಡಿ. ಎಲ್ಲ ಫೋಟೋ ತೆಗಿತಿದ್ದಾರೆ. ಇದರೊಳಗೆ ಎಷ್ಟು ಜನ ನೋಡಿ. ಇದೆಲ್ಲ ಟಿಕೆಟ್ ಕೌಂಟರ್, ಸೆಲ್ಫ್ ಟಿಕೆಟ್ ಕೌಂಟರ್ ಇದರೊಳಗೆ. ಎಲ್ಲ ಹಳೆಯ ಸ್ಟೇಷನ್, ಬ್ರಿಟಿಷ್ನವ್ರು ಮಾಡಿದಂಥ ಸ್ಟೇಷನ್ ಇದು. ಸ್ಟೇಷನ್ ಇದೆಲ್ಲ ಇಷ್ಟು ಹಳೆಯ ಸ್ಟೇಷನ್. ಬೇಸ್ ಕ್ವಾಲಿಟಿ ನೋಡುವಾಗ ಗೊತ್ತಾಗ್ತದೆ ಹಳೆದಿರ್ಬೋದು ಅಂತ. ಈಗ ಆಫ್ ಇಂಡಿಯಾಗೆ ಹೋಗ್ತಾ ಇದ್ದೇವೆ. ಬಂದು 4 ಸತಿ 5 ಸತಿ ಹೋಗ್ತಾ ಇದ್ದೇವೆ. ಬ್ಲಾಕ್ ಆಗಿದೆ ಗೈಸ್, ಬ್ಲಾಕ್ ಆಗಿದೆ. ಬ್ಲಾಕು ಫುಲ್ ಬ್ಲಾಕ್. ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ. ಬಸ್ಸಲ್ಲಿ ಹೋಗಿ ಗೇಟ್ ಆಫ್ ಇಂಡಿಯಾ ಇದೆ, ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ. ಗೈಸ್ ನಾವೀಗ ಅಂಡರ್ಗ್ರೌಂಡಲ್ಲಿ ಇದ್ದೇವೆ. ಕೆಳಗಡೆಯಲ್ಲಿ ಇಲ್ಲರೂ ಆಚೆ ಸೈಡಿಗೆ ಹೋಗುವಂತಲ್ಲಿ. ಸೊ ಅಂಡರ್ಗ್ರೌಂಡಲ್ಲಿ ಹೋಗ್ತಿದ್ದೇವೆ. ಇಲ್ಲಿ ಪರ್ಚೇಸಿಂಗ್ ಏರಿಯೆಲ್ಲ ಇದೆ ನೋಡಿ. ಪರ್ಚೇಸಿಂಗ್ ಡ್ರೆಸ್ ಶಾಪ್ಸ್ ಆಗಿ ತುಂಬ ಐಟಮ್ಸ್ ನೋಡಿ. 100 ರೂಪಾಯಿಗೆಲ್ಲ ಫಿಕ್ಸ್ಡ್ ರೇಟಲ್ಲ. ಶೂಸ್, ಚಪ್ಪಲ್ಸ್ ಎಲ್ಲ ಇದೆ. ಏನು ಬೇಕು ನಿಮಗೆ ಎಲ್ಲ ಐಟಮ್ಸ್ ಸಿಗ್ತದೆ. ಕಡಿಮೆ ರೇಟಿಗೆ ಸಿಗ್ತದೆ. ನಿಮಗೆ ಬಾರ್ಗೇನ್ ಮಾಡಿದ್ರೆ ಇನ್ನೂ ಕಡಿಮೆ ಸಿಗ್ತದೆ. ಡ್ರೆಸ್ಸಸ್ ಬಾರ್ಗೇನ್ ಮಾಡಿದರೆ ಇನ್ನೂ ಕಡಿಮೆ ಸಿಗ್ತದೆ. ನಿಮಗೆ ಇಲ್ಲಿ ಬಂದರೆ ನಿಮಗೆ ತುಂಬ ಐಟಮ್ಸ್ ತಗೊಂಡು ಹೋಗ್ಬೋದು. ಎಷ್ಟು ಬೇಕು ಐಟಮ್ಸ್ ತಗೊಂಡು ಹೋಗ್ಬೋದು. ನಮಗೆ ನೋಡಿ ಒಳ್ಳೆ ಶರ್ಟ್ಗಳೆಲ್ಲ ಒಳ್ಳೊಳ್ಳೆ ಶರ್ಟ್ಗಳಿದೆ. ಕ್ವಾಲಿಟಿ ಇದೆ, ಸೆಕೆಂಡ್ ಕ್ವಾಲಿಟಿ ಕೂಡ ಇದೆ. 2 ಟೈಪ್ಸ್ ಆಫ್ ಡ್ರೆಸ್ಸಸ್ ಇದೆ. ಕ್ವಾಲಿಟಿ ಇದೆ, ಸೆಕೆಂಡ್ ಕ್ವಾಲಿಟಿ ಕೂಡ ಇದೆ. ನಿಮಗೆ ಇಲ್ಲಿ ಬಂದರೆ ಎಷ್ಟು ಬೇಕಾದ್ರೆ ತಗೊಂಡು ಹೋಗ್ಬೋದು ಡ್ರೆಸ್ಸಸ್.
₹100 ಅಲ್ಲ ಇವಾಗ ಫಿಕ್ಸ್ಡ್ ರೇಟ್ 100 ಹಾಂ 150 ಶರ್ಟ್ ನೋಡ ಒಳ್ಳೆಲ್ಲ ಉಂಟಲ್ಲ ಶರ್ಟ್ 150 ಸೊ ಗಂಡು ಹಂಗಾಯ್ತು. ನೋಡಿ ಇದು ಸ್ಟೇಷನ್ ಇದೆ. ನಾನು ಅವತ್ತು ಬಂದು ತೋರಿಸಿದಲ್ಲ ಆಲ್ರೆಡಿ, ನೀವು ತೋರಿಸಿದೆ ಫೋಟೋಸ್ ಇದೆಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ದೀವಿ ನಾವು ಫ್ರೆಂಡ್ ಜೊತೆ ಬಂದು. ಕೀಬೋರ್ಡ್ ಶಾಪ್ಸ್ ಅಲ್ಲಿದೆ ನೋಡಿ. ಅಪ್ಪನಿಗೆ ಕೀಬೋರ್ಡ್ ಅಲ್ಲ ಅಪ್ಪ. ಕೀಬೋರ್ಡು, ಬುಕ್ಸ್ ಏನು ಬೇಕು ಎಲ್ಲ ಇದೆ. ಈಗ ಇಲ್ಲಿ ಡಾಲರ್ಸ್ ನೋಟಿನ ಇದು ಉಂಟು ಇಲ್ಲಿ ಫಾರೆಕ್ಸ್ ಎಕ್ಸ್ಪೋರ್ಟ್. ₹100 ಬುಕ್ಕಿಗೆ. ₹100 ಎಲ್ಲ ಬುಕ್. ಹಾಂ, ಬಾಟದವರು ಶೂಸ್ 50% ಆಫ್ ಉಂಟಾ? ಮೊಬೈಲ್ ಕವರ್ ಬೇಕಿದ್ರೆ ಮೊಬೈಲ್ ಕವರ್ಸ್ ಉಂಟು. ಎಂಥ ಕ್ವಾಲಿಟಿ ಡ್ರೆಸ್ ಅಲ್ಲ, ಡ್ರೆಸ್ ಪೂರ ಇಂಚೆ ಉಂಟಲ್ಲ. ನಿತ್ಯದಿದ್ದಾದ ಕಾರಣ ದೊಂಬುಗತ ಬೋಡಿತೀನಿ. ಹಾಂ, ಬಚ್ಚದ ಕವರ್ ಬರೋದಿಲ್ಲ ಈಗ. ಬರ್ಗರ್ ಕಿಂಗ್. हाँ बोले कि हाँ अभी एकदम ಹಾಗೆ ನಾವು ಗೆಟಪ್ ಇಂಡಿಯಾ ಹೋಗ್ತಾ ಇದ್ದೇವೆ. ಚರಿತ್ರಗಳ ಇಲ್ಲಿ ಮಧ್ಯೆ ಒಂದು ಕ್ಲಾಕ್ ಟವರ್ ಇದೆ ಮಧ್ಯದಲ್ಲಿ. ಇದರ ಸೈಡಿಂದ ನಾವು ಹೋಗ್ತಿರೋದು. ಹಾಂ, ಗಾಡಿಯಲ್ಲಿ ಎಷ್ಟಿದೆ ನೋಡಿ. ಕ್ಲಾಕ್ ಟವರ್ ಇದೆ ಮಧ್ಯದಲ್ಲಿ. ಇಲ್ಲ ಬ್ಯಾಂಕ್ಸಲ್ಲಿದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿದೆ ಇಲ್ಲಿ. ಫುಲ್ ಇಲ್ಲೇ ಅಲ್ಲ ಮೊನ್ನೆ ಇದ್ದದ್ದು, ಫುಲ್ ಇಲ್ಲಿ ಮೇಲೆ ಬಂದದ್ದು. ನಾನು ತೋರಿಸಿದ ವಿಡಿಯೋ ಆಗ. ನಾವು ಆಚೆ